ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ಮರಾಠ ಸಮಾಜಕ್ಕೆ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸಬೇಕು ಎಂದು ಮರಾಠ ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷ ಮನೋಹರ್ ಮೋರೆ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂತೋಷ್ ಲಾಡ್ ಅವರು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಉತ್ತಮ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ರಾಜ್ಯದ ಜನರು ಪ್ರಕೃತಿ ವಿಕೋಪದಲ್ಲಿ ಸಿಲುಕಿದಾಗ ಲಾಡ್ ಅವರು ದೇಶ ವಿದೇಶಕ್ಕೆ ತೆರಳಿ ಸಂಸ್ಕರಣೆ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಸರ್ಕಾರದಲ್ಲಿ ದಕ್ಷ ಸಚಿವರಾಗಿ ಅನುಭವಿ, ಸಮರ್ಥ, ಪ್ರಾಮಾಣಿಕ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಸಮಾಜದ ಅಭಿವೃದ್ಧಿಗೂ ಅಪಾರ ಕೊಡುಗೆ ನೀಡಿದ್ದಾರೆ. ಆದ್ದರಿಂದ ಸಂತೋಷ್ ಲಾಡ್ ಅವರನ್ನು ರಾಜ್ಯದ ಜನರ ಸೇವೆಗೆ ಅವಕಾಶ ಮಾಡಿಕೊಡಬೇಕು ಎಂದರು. ಟ್ವಿನ್ ಸಿಟಿ ನ್ಯೂಸ್, ಧಾರವಾಡ. ನಾವು 60 ಲಕ್ಷ ಮೇಲ್ಪಟ್ಟಿದ್ದೇವೆ, ಕಡಿಮೆ ಅಂತ ಇಲ್ಲ. ಅದಕ್ಕೆ ಬೇರೆ ಸಮಾಜದವ್ರಿಗೆ 2, 3, 4 ಕೇಳ್ತಾರೆ, ಕೊಡ್ತಾರೆ ರೀ ಸರ್ಕಾರದಾಗ. ನಮ್ಮ ಸಮಾಜದವ್ರಿಗೂ ಈ ಸಲ 2 ಕೊಡ್ರಿ ಅಂತೇಳಿ. ಒಂದು ಟಿಕೆಟ್ ಯಾಕೆ ಜಾಸ್ತಿ ಕೇಳಿಲ್ಲ ಅಂತ ಪ್ರಶ್ನೆ. ಟಿಕೆಟ್ ಟಿಕೆಟ್ ಯಾಕೆ ಜಾಸ್ತಿ ನಿಮ್ಮ ಕೇಳಿದ್ರಿ ಸರ್ಕಾರ ಇಲ್ಲ. ಸರ್ಕಾರ ಈಗ ಕಾಂಗ್ರೆಸ್ನಾಗ ಇಬ್ಬರು ಅದಾರ, ಬಿಜೆಪಿ ಒಳಗೆ MLA ಅದಾರ. ಬಿಜೆಪಿ ಒಳಗೂ ಇದ್ದಾರೆ ರೀ. 3 ಮಂದಿ ಇರ್ಬೇಕು. ಅವ್ರು ಭಾಳ ಮಂದಿ ಆರಿಸಿ ಬರಲಿಲ್ಲ. 4 ಮಂದಿ ಕೊಟ್ಟಿದ್ದಾರೆ. ನಿಂಬಾಳ್ಕರ್ ಅವ್ರು ಕೊಟ್ಟರು, ಅವರು ನಮಗೆ ಕಾಂಗ್ರೆಸ್ದಿಂದ ಮಾತಾಡ್ತಾ ಇದ್ರು ಸರ್. ಕಾಂಗ್ರೆಸ್ ಪಕ್ಷದಿಂದ. ಆಮೇಲೆ ಎಲ್ಲ ಪಕ್ಷದವರು ಕುಡಿಯೋವಿಲ್ಲ. ಸಮಾಜ ಬಂದ ಹೊತ್ನಾಗ ಎಲ್ಲರೂ ಒಂದಕ್ಕವು ನಾವು. ಆ ಪ್ರಕಾರ ನಮಗೆ ಇನ್ನೊಂದು 2 ಸೀಟ್ ನಮಗೆ ಕೊಡ್ರಿ, ಮಂತ್ರಿಮಂಡಲದಾಗ 2 ಸೀಟ್ ಕೊಡ್ರಿ ಅಂತ ಇಲ್ಲ. ಫಸ್ಟ್ ಟೈಮ್ ಕೊಟ್ಟಿದ್ದು ಅವರೇ, ಮೊದಲನೇ ಸಲ ಕೊಟ್ಟಿದ್ದು ಅವರೇ, 2ನೇ ಸಲನೂ ಅವರೇ ಕೊಟ್ಟರು. ಉರ್ವಾರ ನೋಡಿ ಕೊಟ್ಟರು. ಈಗ ತಮಗೆ ಗೊತ್ತಿದೆ ಕಾರ್ಮಿಕ ಇಲಾಖೆ ಎಲ್ಲೈತೆ ಅಂತ ಯಾರಿಗೂ ಗೊತ್ತಾಗಿದ್ದಿಲ್ಲ. ಕಾರ್ಮಿಕ ಇಲಾಖೆ ಇಲ್ಲರಿ, ಆದರೂ ಎಚ್ಚರಿಸೋದು ನಮ್ಮ ಕರ್ತವ್ಯ ಅಲ್ರಿ ಸಮಾಜದವ್ರದ್ದು. ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಅವರಿಗೆ ಅವ್ರಿಗೆ ಲಾಡ್ ಅವ್ರಿಗೂ ಕೊಡ್ಬೋದು, ಮನೆಯವ್ರು. ನಾವು 2 ಸೀಟ್ ಕೇಳ್ತಾ ಇದ್ದವ್ರು, ಇಬ್ಬರಿಗೂ ಕೊಡ್ರಿ ಅಂತೇಳಿ.